ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಗಿಯೋದಕ್ಕೆ ಕೆಲವೇ ದಿನ ಬಾಕಿ ಇದೆ. 3ರಿಂದ 4 ವಾರ ಕಳೆದ್ರೆ ಬಿಗ್ ಬಾಸ್ ಫಿನಾಲೆ ಬಂದ್ಬಿಡುತ್ತೆ. ಬಹುಶಃ ಈ ವಾರದ ವೀಕೆಂಡ್ ನಲ್ಲಿ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಫಿನಾಲೆ ಬಗ್ಗೆ ಮಾತನಾಡೋ ಸಾಧ್ಯತೆ ಇದೆ. ಯಾವಾಗ ಫಿನಾಲೆ ನಡೆಯುತ್ತೆ ಅನ್ನೋದನ್ನ ಹೇಳುವ ಸಾಧ್ಯತೆ ಇದೆ. ಹೀಗಾಗಿ ಗ್ರ್ಯಾಂಡ್ ಫಿನಾಲೆಗೆ ತಯಾರಿ ಕೂಡ ಶುರುವಾಗಿದೆ. ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ನಡುಕ ಕೂಡ ಜೋರಾಗಿದೆ. ಯಾಕಂದ್ರೆ ಫಿನಾಲೆ ಬರ್ತಾ ಇದ್ದಂತೆ ಎಲ್ಲಾ ಸ್ಪರ್ಧಿಗಳು ತಾವೇ ಉಳ್ಕೋಬೇಕು, ತಾವೇ ಸೇವ್ ಆಗಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇಷ್ಟು ದಿನ ಈ ವಾರ ಸೇವ್ ಆದ್ರೆ ಸಾಕು, ಈ ವಾರ ಬಚಾವಾದ್ರೆ ಸಾಕು ಅಂತಿದ್ದವರೆಲ್ಲ ಈಗ ಫಿನಾಲೆವರೆಗೂ ಇರಬೇಕು. ಟಾಪ್ 6 ಕಂಟೆಸ್ಟೆಂಟ್ ಆದ್ರೂ ಬಿಗ್ ಬಾಸ್ ಜರ್ನಿ ಮುಗಿಸ್ಬೇಕು ಅನ್ಕೊಳ್ತಿದ್ದಾರೆ. ಆದ್ರೆ ಎಲ್ಲರೂ ಅನ್ಕೊಂಡಂತೆ ಆಗಲ್ಲ. ವೀಕೆಂಡ್ ಬಂದಾಗ ಒಂದಲ್ಲ ಒಂದು ವಿಕೆಟ್ ಉರುಳಲೇಬೇಕು. ಈ ವಾರ ದೊಡ್ಡ ವಿಕೆಟ್ಗಳೇ ಉರುಳಲಿದೆ. ಬಹುಶಃ ಯಾರೂ ಕೂಡ ಊಹಿಸದಂತಹ ಎಲಿಮಿನೇಷನ್ ನಡೆಯಲಿದೆ. ಈ ವಾರ ಒಬ್ರಲ್ಲ, ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಅದು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿ ಬಿಗ್ ಬಾಸ್ ಈ ಮಟ್ಟಿಗೆ ದೊಡ್ಡ ಹಿಟ್ ಆಗಿದೆ ಅಂದ್ರೆ ಅದಕ್ಕೆ 3 ಮಾತ್ರ ಕಾರಣ. ಒಂದು ಗಿಲ್ಲಿ, ಇನ್ನೊಂದು ಅಶ್ವಿನಿ, ಮತ್ತೊಬ್ರು ರಕ್ಷಿತಾ ರದ್ದು. ಗಿಲ್ಲಿ ಹಾಗೂ ಅಶ್ವಿನಿಯಷ್ಟು ಕೊಡುಗೆ ಇಲ್ಲದೆ ಇದ್ರು ಒಂದು ಲೆವೆಲ್ಗೆ ಓಕೆ. ಆದ್ರೆ ಈ ಬಾರಿ ಬಿಗ್ ಬಾಸ್ ಈ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅಂದ್ರೆ ಅದು ಅಶ್ವಿನಿ ಹಾಗೂ ಗಿಲ್ಲಿಯಿಂದಾಗಿಯೇ. ಗಿಲ್ಲಿ ಪಾಲಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗಿದೆ. ಗಿಲ್ಲಿ ಏನೇ ಸ್ಟ್ಯಾಂಡ್ ತಗೊಂಡ್ರು, ಇನ್ನೊಬ್ಬರನ್ನ ಹೀಯಾಳಿಸಿದ್ರು, ಇನ್ನೊಬ್ಬರ ಬಗ್ಗೆ ಎಷ್ಟೇ ಕೊಂಕು ಮಾತನಾಡಿದ್ರು, ಗಿಲ್ಲಿ ಅದೆಷ್ಟೋ ಮನ್ಸಿಗೆ ಹರ್ಟ್ ಆಗುವಂತ ಕಾಮಿಡಿ ಮಾಡಿದ್ರು, ಅದು ಅವರ ಪಾಲಿಗೆ ಪ್ಲಸ್ಸೇ ಆಗಿದೆ. ನೋಡೋ ವೀಕ್ಷಕರಿಗೆ ಮನೋರಂಜನೆ ಕೊಡ್ತಾ ಇದ್ದೀನಿ ಅನ್ನೋದಷ್ಟೇ ಗಿಲ್ಲಿ ಉದ್ದೇಶ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಗಿಲ್ಲಿ ಪ್ರಳಯಾಂತಕ 3-4 ರಿಯಾಲಿಟಿ ಶೋ ಮಾಡಿ ಬಂದಿರೋ ಕಲಾಕಾರ. ಯಾವುದು ಜನರಿಗೆ ಇಷ್ಟ ಆಗುತ್ತೋ, ಯಾವುದು ಜನರಿಗೆ ಇಷ್ಟ ಆಗಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ. ಹೀಗಾಗಿ ಈಗಾಗಲೇ ಜನ ಗಿಲ್ಲಿಯೇ ಬಿಗ್ ಬಾಸ್ ಗೆಲ್ಲೋದು ಅಂತ ಫಿಕ್ಸ್ ಆಗಿದ್ದಾರೆ. ಈ ಬಾರಿ ಗಿಲ್ಲಿಯ ಹವಾ ಅದೆಷ್ಟರ ಮಟ್ಟಿಗೆ ಇದೆ ಅಂದ್ರೆ ತೆಲುಗು ಫ್ಯಾನ್ಸ್ ಕೂಡ ಗಿಲ್ಲಿಯನ್ನ ಕೊಂಡಾಡ್ತಿದ್ದಾರೆ. ಗಿಲ್ಲಿ ಮೇಲೆ ತೆಲುಗು ಅಭಿಮಾನಿಗಳೇ ತೆಲುಗಲ್ಲಿ ಒಂದು ಹಾಡು ರೆಡಿ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿಗೆ ಗಿಲ್ಲಿ ಬಳಗ ಎಷ್ಟು ದೊಡ್ಡದಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಹೀಗೆ ಗಿಲ್ಲಿಗೆ ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಾ ಇದ್ರೆ ಅಶ್ವಿನಿ ಪಾಲಿಗೆ ಮುಟ್ಟಿದ್ದೆಲ್ಲ ಮಣ್ಣಾಗಿದೆ. ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದಲೂ ರೂಲರ್ನಂತೆ ವರ್ತಿಸಿದವರು ನಟಿ ಅಶ್ವಿನಿ ಗೌಡ. ಇಡೀ ಮನೆಯನ್ನೇ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ರು. ಕೆಲವರನ್ನ ಗಪ್ಚುಪ್ ಕೂಡ ಮಾಡಿದ್ರು. ಆದ್ರೆ ಗಿಲ್ಲಿಯನ್ನ ಗೆಲ್ಲೋದಿಕ್ಕೆ ಆಗಲೇ ಇಲ್ಲ. ಹಲವು ಬಾರಿ ಅಶ್ವಿನಿ ಹಲವರ ನೋವಿಗೆ ಧ್ವನಿಯಾಗಿದ್ದಾರೆ. ಕೆಲವರು ಧೈರ್ಯವಾಗಿ ಮಾತನಾಡೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಎಲ್ಲಿ ನಾನ್ ಮಾತನಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದವರ ದೃಷ್ಟಿಯಲ್ಲಿ ವಿಲನ್ ಆಗ್ತೀನಿ, ನಾಮಿನೇಷನ್ ವೇಳೆ ನನಗೆ ತೊಂದರೆ ಆಗುತ್ತೋ ಅಂತ ಲೆಕ್ಕಾಚಾರದ ಆಟ ಆಡದವರೇ ಜಾಸ್ತಿ. ಆದ್ರೆ ಅಶ್ವಿನಿ ಅದ್ಯಾವುದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಬಹುಶಃ ಎಲ್ಲರ ಹಾಗೆ ಅಶ್ವಿನಿ ಗೌಡ ಕೂಡ ಸೇಫ್ ಗೇಮ್ ಆಡಿದ್ರೆ ಬಿಗ್ ಬಾಸ್ಗೆ ಈ ಮಟ್ಟಿಗಿನ ಸಕ್ಸಸ್ ಸಿಗ್ತಾ ಇರ್ಲಿಲ್ಲ. ಮೊದಲ 50ರಿಂದ 60 ದಿನ ಫುಲ್ ಕಂಟೆಂಟ್ ಕೊಟ್ಟವರೇ ಅಶ್ವಿನಿ ಪಾಲಿಗದು ನೆಗೆಟಿವ್ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದು ತುಂಬಾ ಲೇಟ್ ಆಗಿ ಹೋಯ್ತು. ಅಶ್ವಿನಿ 2.0 ಆಗ್ತಾ ಇದ್ದಂತೆ ಚೈತ್ರಾರನ್ನ ಮನೆಗೆ ತಂದು ಬಿಟ್ರು. ಬಿಗ್ ಬಾಸ್ ಗೇಮ್ ಪ್ಲಾನ್ ಒಂದೆರಡಲ್ಲ ಬೆಳಿ. ಈಗ ಎಲ್ಲರ ಚಿತ್ತ ಚೈತ್ರ ಕಡೆ ತಿರುಗಿದೆ. 2 ವಾರದಿಂದ ಇಡೀ ಮನೆ ಪಾಲಿಗೆ ಚೈತ್ರಾರೇ ವಿಲನ್ ಆಗಿರೋದು. ಈ ವಾರದ ಕಳಪೆ ಕೂಡ ಚೈತ್ರ ಪಾಲಿಗೆ ಹೋಗಿದೆ. ಅಶ್ವಿನಿಗೆ ಒಂದು ಕನಸಿತ್ತು, ಈ ಮನೆಯ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಬೇಕು ಅಂತ. ಆದ್ರೆ ಆ ಕನಸು ಈಡೇರ್ಲೇ ಇಲ್ಲ. ಕ್ಯಾಪ್ಟನ್ ಆಗೋ ಆಸೆಗೆ 2 ವಾರದ ಹಿಂದೆಯೇ ತಣ್ಣೀರ್ ಬಿದ್ದಿತ್ತು. ಚೈತ್ರ ಕ್ಯಾಪ್ಟನ್ ಆದ್ರು, ಆಮೇಲೆ ರಾಶಿಕಾ ಆದ್ರು, ಈ ವಾರ ಕಾವ್ಯ ಸಹ ಆದ್ರು. ಆದ್ರೆ ಅಶ್ವಿನಿಗೆ ಇನ್ನೂ ಕ್ಯಾಪ್ಟನ್ ಆಗೋ ಅವಕಾಶ ಸಿಕ್ಕೇ ಇಲ್ಲ. ಈ ನೋವು ಅಶ್ವಿನಿಗೆ ತುಂಬಾ ಕಾಡ್ತಾ ಇದೆ. ಇನ್ನೊಂದ್ ಕಡೆ ಬಿಗ್ ಬಾಸ್ಗೆ ಬಂದು ತಪ್ಪು ಮಾಡಿದ್ನ ಅನ್ನೋ ಭಾವ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಹೀಗಾಗಿ ಸುದೀಪ್ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಚೈತ್ರ ವಿಷಯವಾಗಿ ಚರ್ಚೆ ಶುರುವಾಗ್ತಾ ಇದ್ದಂತೆ
ಅಶ್ವಿನಿ ತುಂಬಾ ದುಃಖಿತರಾಗಿದ್ದಾರೆ. ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಕೆಲವೇ ವಾರ ಇದೆ. ಇಂಥ ಹೊತ್ತಲ್ಲಿ ಅಶ್ವಿನಿಗೆ ಬಿಗ್ ಬಾಸ್ಗೆ ಬಂದಿದ್ದು ತಪ್ಪ ಅನ್ಸೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ಅಶ್ವಿನಿ ಆಟ ಕೂಡ ಕುಗ್ಗಿ ಹೋಗಿದ್ದು ಕಿಚ್ಚ ಸುದೀಪ್ ತುಂಬಾನೇ ಸಂತೈಸಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.